ವೀಕ್ಷಕರೇ ನಮಸ್ಕಾರ. ಕನಸಿನಲ್ಲಿ ಕಾಗೆ ಮನೆಗೆ ಬಂದರೆ ಅದರ ಅರ್ಥ ಮತ್ತು ವ್ಯಾಖ್ಯಾನಗಳು. ಕಾಗೆ ಸಾಮಾನ್ಯವಾಗಿ ಸಂಕೇತ, ಸಂದೇಶ, ಬುದ್ಧಿಮತ್ತೆ ಮತ್ತು ಬದಲಾವಣೆ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಕಾಗೆ ಕಾಣುವುದು ಅದನ್ನು ನೋಡಿದ ಸಂದರ್ಭ, ಭಾವನೆ ಮತ್ತು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ. ಸಾಮಾನ್ಯವಾಗಿ ಕನಸಿನಲ್ಲಿ ಕಾಗೆ ಬರುವ ಅರ್ಥ ಸಂದೇಶ ಮತ್ತು ಸೂಚನೆ. ಕಾಗೆ ಯಾವಾಗಲೂ ಸಂದೇಶವಾಹಕವೆಂಬ ಭಾವನೆಯನ್ನು ಹೊಂದಿದೆ. ಇದು ನಿಮ್ಮ ಜೀವನದಲ್ಲಿ ಹೊಸದಾದ ಸಂದೇಶ ಅಥವಾ ಸೂಚನೆಯ ಆಗಮನವನ್ನು ಸೂಚಿಸಬಹುದು. ಬದಲಾವಣೆಯ ಸಂಕೇತ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಅಥವಾ ಮಹತ್ವದ ಬೆಳವಣಿಗೆಗಳು ನಡೆಯಬಹುದು. ಆಪತ್ತು ಅಥವಾ ಎಚ್ಚರಿಕೆ. ಕೆಲವು ನಂಬಿಕೆಗಳ ಪ್ರಕಾರ ಕಾಗೆ ಆಪತ್ತಿನ ಸಂಕೇತವೂ ಅಥವಾ ಮುನ್ಸೂಚನೆಯೂ ಆಗಿರಬಹುದು. ಕನಸಿನ ಸಂದರ್ಭವನ್ನು ಅವಲಂಬಿಸಿ ಅರ್ಥ. ಕಾಗೆ ನಿಮ್ಮ ಮನೆಗೆ ಬಂದರೆ ಇದು ಹೊಸ ಸುದ್ದಿಯ ಪ್ರತೀಕ. ನೀವು ಯಾರಾದರೂ ಹೊಸ ವ್ಯಕ್ತಿಯ ಭೇಟಿ ಪಡೆಯುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಇದು ಆರೋಗ್ಯ ಸುದ್ದಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಹಾಗೆ ಶಾಂತವಾಗಿ ಕುಳಿತಿದ್ದರೆ ಇದು ಜೀವನದಲ್ಲಿ ಬದಲಾವಣೆ ಅಥವಾ ಜ್ಞಾನ ಪ್ರಾಪ್ತಿಯ ಸೂಚನೆಯಾಗಬಹುದು. ನೀವು ನಿಮ್ಮ ಜೀವನದ ಬಗ್ಗೆ ಹೊಸ ವಿವೇಕದೊಂದಿಗೆ ಆಲೋಚನೆ ಮಾಡುವ ಸಮಯವಾಗಿದೆ ಎಂಬುದನ್ನು ಸೂಚಿಸಬಹುದು. ಹಾಗೆ ಜೋರಾಗಿ ಕಿವಿಗಟ್ಟಿದರೆ ಅಂದರೆ ಕಾವ್ ಕಾವ್ ಶಬ್ದ ಮಾಡಿದರೆ ಇದು ಮುನ್ಸೂಚನೆ ಅಥವಾ ಎಚ್ಚರಿಕೆ ಸಂಕೇತವಾಗಬಹುದು. ನಿಮ್ಮ ಸುತ್ತಮುತ್ತ ಎಚ್ಚರದಿಂದ ಇರಬೇಕಾದ ಸಮಯವಾಗಿದೆ. ಹಾಗೆ ಭಯಂಕರವಾಗಿ ವರ್ತಿಸಿದರೆ ಅಥವಾ ದಾಳಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ಭಯಗಳು ಅಥವಾ ಅಪಾಯಕಾರಿ ಘಟನೆಗಳ ಬಗ್ಗೆ ನೀವು ಆತಂಕದಲ್ಲಿದ್ದೀರಿ ಎಂಬುದನ್ನು ಸೂಚಿಸಬಹುದು. ಇದು ನಿಮ್ಮ ಒಳಗಿನ ಭಯ ಅಥವಾ ಒತ್ತಡವನ್ನು ಪ್ರತಿನಿಧಿಸಬಹುದು. ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪ್ರಭಾವ ಬೀರಿರುವ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸಬಹುದು. ಈ ವ್ಯಕ್ತಿ ನಿಮಗೆ ಸಹಾಯ ಮಾಡಬಹುದಾಗಿದೆ ಅಥವಾ ಕೆಲವೊಮ್ಮೆ ಇದು ಅವರಿಂದ ಎಚ್ಚರಿಕೆಯಿಂದ ಇರಬೇಕಾದ ಸಂದರ್ಭವೂ ಬರಬಹುದೆಂಬುದನ್ನು ಸೂಚಿಸಬಹುದು. ಕಾಗೆ ಎಗರಿ ಹೋದರೆ ಇದನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಎಂದು ಪರಿಗಣಿಸಬಹುದು. ನೀವು ಹಳೆಯ ಸಮಸ್ಯೆಗಳಿಂದ ಮುಕ್ತರಾಗುವ ಸಾಧ್ಯತೆ ಇದೆ. ಧಾರ್ಮಿಕ ಮತ್ತು ಜ್ಯೋತಿಷ್ಯ ಪ್ರಕಾರ, ಭಾರತೀಯ ಸಂಪ್ರದಾಯದ ಪ್ರಕಾರ ಕಾಗೆಗಳನ್ನು ಪಿತೃಗಳ ಸಂದೇಶವಾಹಕವೆಂದು ಪರಿಗಣಿಸಲಾಗುತ್ತದೆ. ಪಿತೃಗಳ ಆಶೀರ್ವಾದ ಅಥವಾ ಮುನ್ಸೂಚನೆಗಳು ಇದರಿಂದ ವ್ಯಕ್ತವಾಗಬಹುದು. ಕೆಲವೊಮ್ಮೆ ಇದು ಪಿತೃಗಳಿಗೆ ತರ್ಪಣ ಅಥವಾ ಶ್ರಾದ್ದ ಮಾಡುವ ಸೂಚನೆಯಾಗಬಹುದು. ವೈಜ್ಞಾನಿಕ ವಿವರಣೆ. ಕನಸುಗಳ ಪಿತೃತ್ವದ ಅಥವಾ ಸಂಕೇತಗಳ ಮೂಲಕ ವ್ಯಕ್ತಿಯ ಆತ್ಮ ಸಾಕ್ಷಿಯನ್ನು ಪ್ರತಿಬಿಂಬಿಸಬಹುದು. ಹಾಗೆ ಕನಸು ಸಾಮಾನ್ಯವಾಗಿ ವ್ಯಕ್ತಿಯ ಒಳಗಿನ ಭಾವನೆಗಳು ಅಥವಾ ಸಂದೇಶವನ್ನು ಸೂಚಿಸುತ್ತದೆ. ಸಾರಾಂಶವಾಗಿ ಕನಸಿನಲ್ಲಿ ಕಾಗೆ ಬರುವ ಅರ್ಥ ಅದನ್ನು ನೀವು ಹೇಗೆ ನೋಡಿದಿರಿ ಮತ್ತು ಅದು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತು ಎಂಬುದರ ಮೇಲೆ ನಿರ್ಧಾರವಾಗಬಹುದು. ನಿಮಗೆ ಸಂದೇಶವು ಬದಲಾವಣೆಯೋ ಅಥವಾ ಎಚ್ಚರಿಕೆಯ ಸಂದರ್ಭವೂ ಇರಬಹುದು. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.